ಸಿಕ್ಕ ಅಂಗಡಿಗಳಿಗೆ ಮಾರ್ಕೆಟ್ಗಳಿಗೆ ನೋಟಿಸ್ ನೀಡುವ ಬಿಬಿಎಂಪಿಗೆ ವ್ಯಕ್ತಿಯೊಬ್ಬರು ಸಖತ್ತಾಗಿ ಬುದ್ಧಿ ಕಲಿಸಿದ್ದಾರೆ. ನನ್ನ ಈ ದುಸ್ಥಿತಿಗೆ ನೀವೇ ಕಾರಣ, ನಾನು ಟ್ಯಾಕ್ಸ್ ಕಟ್ಟೋ ಸಿಟಿಸನ್, ನನಗೆ ನೀವು ಕಾಂಪೋಸಿಷನ್ ಕೊಡಿ ಅಂತ ಲೀಗಲ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅದು 1-2 ರೂಪಾಯಿ ಅಲ್ಲ, 500 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ. ಏನಿದು ಅಸಲಿ ಕಹಾನಿ ಅಂತ ಕೇಳ್ತೀರಾ? ನೀವೇ ನೋಡಿ. ಬಿಬಿಎಂಪಿಗೆ ಲೀಗಲ್ ನೋಟಿಸ್ ಕೊಟ್ಟ ವ್ಯಕ್ತಿ. 50 ಲಕ್ಷ ಪರಿಹಾರಕ್ಕೆ ಬಿಬಿಎಂಪಿ ವಿರುದ್ಧ ದಾವೆ. ಸಿಲಿಕಾನ್ ಸಿಟಿಯಲ್ಲಿ ಬಿಬಿಎಂಪಿ ನೋಟಿಸ್ ನೀಡಿದ್ರೆ ಜನ ಗಡ ಗಡ ಅಂತ ನಡುಗ್ ಹೋಗ್ತಾರೆ. ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಬಿಬಿಎಂಪಿ ಕಚೇರಿಗೆ ಅಲೆದಾಡ್ತಾರೆ. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಬಿಬಿಎಂಪಿಗೆ ಲೀಗಲ್ ನೋಟಿಸ್ ನೀಡಿದ್ದು ಪಾಲಿಕೆಗೆ ಚಳಿ ಬಿಡಿಸಿದ್ದಾರೆ. ಆರೋಗ್ಯ ಸಮಸ್ಯೆಗೆ ಪಾಲಿಕೆಯೇ ಕಾರಣ, ಪರಿಹಾರ ನೀಡಬೇಕು ಅಂತ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಬಾಣಸ್ವಾಡಿ ಮೂಲದ ವಿದ್ಯಾ ಕಿರಣ್ ಜೀವನ್ ಎಂಬ ವ್ಯಕ್ತಿ ಬಿಬಿಎಂಪಿಗೆ ಲೀಗಲ್ ನೋಟಿಸ್ ನೀಡಿದ್ದಾರೆ. ಹಾಳಾದ ರಸ್ತೆ ಗುಂಡಿಗಳಿಂದ ದೈಹಿಕ ಹಾಗೂ ಮಾನಸಿಕವಾಗಿ ತೊಂದರೆ ಆಗ್ತಿದೆ. ರಸ್ತೆ ಗುಂಡಿಯಲ್ಲಿ ಸಂಚರಿಸಿದ ಕಾರಣ ದೇಹದಲ್ಲಿ ನೋವು ಕಾಣಿಸ್ಕೊಂಡಿದೆ. 4-5 ಬಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದೀನಿ. ಇದರಿಂದ ಮಾನಸಿಕವಾಗಿಯೂ ಕೂಡ ತೊಂದರೆ ಆಗ್ತಿದೆ. ನಾನು ಬಿಬಿಎಂಪಿಗೆ ತೆರಿಗೆ ಪಾವತಿ ಮಾಡುತ್ತಿರುವಂತಹ ನಾಗರಿಕನಾಗಿದ್ದೀನಿ. ಬಿಬಿಎಂಪಿ ನನಗೆ 50 ಲಕ್ಷ ಪರಿಹಾರ ನೀಡಬೇಕು ಅಂತ ಲಾಯರ್ ನೋಟಿಸ್ ನೀಡಿದ್ದಾರೆ. May 16th ನಾನು ಬಿಬಿಎಂಪಿಗೆ ಲೀಗಲ್ ನೋಟಿಸ್ ಕಳಿಸಿದ್ದೀನಿ. ನಮ್ಮ ಲಾಯರ್ ಲವೀನಾ ಅವರು ಇದ್ದಾರೆ. ಯಾಕಂದ್ರೆ 3 ರೀಸನ್ಸ್ ಇದೆ. ನಂಬರ್ 1, ನಮ್ಮ ರೋಡ್ ಚೆನ್ನಾಗಿಲ್ಲ. ಬೆಂಗಳೂರು ಏನು ಸ್ಮಾಲ್ ಸಿಟಿ ಅಲ್ಲ, ಇದು ಒಂದು ದೊಡ್ಡ ಸಿಟಿ, ಇಂಟರ್ನ್ಯಾಷನಲ್ ಸಿಟಿ, IT ಕ್ಯಾಪಿಟಲ್. ಬೇಸಿಕ್ ಬೇಕಂದ್ರೆ ರೋಡ್ಸ್ ಬೇಕು ನಮಗೆ. ಯಾವಾಗ ಬೈಕಲ್ಲಿ ಇಲ್ಲಾಂದ್ರೆ ಆಟೋಲಿ ಹೋದ್ರೆ ಆ ಜರ್ಕ್ಸ್ ಆಗೋದಲ್ಲ, ಆವಾಗ ಸಿವಿಯರ್ ಬ್ಯಾಕ್ ಪೇನ್ ಮತ್ತೆ ನೆಕ್ ಪೇನ್ ಬರುತ್ತೆ. ನನಗೆ 3-4 ಇಯರ್ಸ್ ಈ ಪೇನ್ ಇದೆ. ಇನ್ನು ಬೆಂಗಳೂರಲ್ಲಿ ಸುಮಾರು 25 ವರ್ಷಗಳಿಂದ ಕಿರಣ್ ವಾಸವಾಗಿದ್ದಾರೆ. ಅನೇಕ ಬಾರಿ ರಸ್ತೆ ಗುಂಡಿಗಳ ಕಾರಣಕ್ಕೆ ಬಿದ್ದಿದ್ದಾರೆ. ಇದರಿಂದಾಗಿ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಕೂಡ ಕಂಡು ಬಂದಿದೆ. ಇದಕ್ಕೆ ಪಾಲಿಕೆಯೇ ನೇರ ಹೊಣೆ, ಅವರೇ ಪರಿಹಾರ ನೀಡಬೇಕು ಅಂತ ಇದೀಗ ದಾವೆ ಹೂಡಿದ್ದಾರೆ. ಸದ್ಯ ಕಿರಣ್ ನೀಡಿರುವ ನೋಟಿಸ್ ಬಿಬಿಎಂಪಿಗೆ ತಲುಪಿದ್ದು ಬಿಬಿಎಂಪಿ ಉತ್ತರಕ್ಕಾಗಿ ಕಾಯ್ತಾ ಇದ್ದಾರೆ. ಆಯ್ತಾ, ಕಿರಣ್ ನಡೆಗೆ ಭಾರಿ ಮೆಚ್ಚುಗೆ ಶುರುವಾಗಿದೆ. ಜನಗಳಿಗೆ ಗೊತ್ತಿಲ್ಲ ಈ ತರ ಮಾಡಬಹುದಂತ. ನಾನು ವೇಟ್ ಮಾಡಿದ್ದೀನಿ, 2 ಇಯರ್ಸ್ ವೇಟ್ ಮಾಡಿದ್ದೀನಿ, ಮೇಲ್ಸ್ ಕಳಿಸಿ ಎಲ್ಲ ಕಳಿಸಿ. ಫೈನಲಿ ನನಗೆ ಒಂದು ಥಾಟ್ ಬಂತು, ನಾನು ಈ ಲೀಗಲ್ ನೋಟಿಸ್ ಕಳಿಸ್ತೀನಿ. ಈ ಲೀಗಲ್ ನೋಟಿಸ್ ಆಮೇಲೆ ಆಫ್ಟರ್ ಐ ಸೆಂಡ್ ದ ಲೀಗಲ್ ನೋಟಿಸ್ ಬಹಳ ಸಪೋರ್ಟ್ ಸಿಕ್ಕಿದೆ. ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಕೂಡ ಕಳಿಸಿ. ಇದು ಯಾಕಂದ್ರೆ ಅದು ನಮ್ಮ ರೈಟ್. ಗುಡ್ ರೋಡ್ಸ್ ನಮ್ಮ ರೈಟ್, ಅವರು ಸಪೋರ್ಟ್ ಮಾಡಬೇಕು. ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ನಾನು ಮಾಡಿದ್ದೆ ಸರಿ ಅಂತ ಸಿಕ್ಕವರಿಗೆ ನೋಟಿಸ್ ನೀಡುತ್ತಿದ್ದ ಪಾಲಿಕೆ ಇದೀಗ ಗುಂಡಿ ಮುಚ್ಚದೆ ನೋಟಿಸ್ ಪಡೆದುಕೊಂಡಿದೆ. ಲೀಗಲ್ ನೋಟಿಸ್ಗೆ ಬಿಬಿಎಂಪಿ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.